ಸರ್ಕಾರಿ ಜಮೀನಿನಲ್ಲಿ ಜೋಳದ ಕಣ ಗ್ರಾಮಸ್ಥರ ವಿರೋಧ ತೆರವುಗೊಳಿಸುವಂತೆ ತಹಶೀಲ್ದಾರ್ ಆದೇಶ ಕಿಮ್ಮತ್ತು ನೀಡದ ಆರ್ಐ ಹುಣಸೂರು ಡಿಸೆಂಬರ್ 16ರಂದು ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ನಡೆಸುತ್ತಿರುವ ಜೋಳದ ಕಣ ಗ್ರಾಮಸ್ಥರನ್ನ ಕೆರಳಿಸಿದೆ. ಕಣವನ್ನ ಸೂಕ್ತವಾಗಿ ವಿಲೇವಾರಿ ಮಾಡದ ಹಿನ್ನೆಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿರುವ ಬಗ್ಗೆ ಗ್ರಾಮಸ್ಥರು ದೂರು ನೀಡಿದ್ದಾರೆ. ದೂರಿಗೆ ಸ್ಪಂದಿಸಿದ ಹುಣಸೂರು ತಹಶೀಲ್ದಾರ್ ಕಣವನ್ನ ತೆರವುಗೊಳಿಸುವಂತೆ ರಾಜಸ್ವ ನಿರೀಕ್ಷಕರಿಗೆ ತುರ್ತು ಆದೇಶ ಹೊರಡಿಸಿದ್ದಾರೆ. ಆದೇಶ ಬಂದು 4 ತಿಂಗಳು ಕಳೆದರೂ ರಾಜಸ್ವ ನಿರೀಕ್ಷಕರು ಕ್ಯಾರೆ ಎನ್ನುತ್ತಿಲ್ಲ. ಸದ್ಯ ಗ್ರಾಮಸ್ಥರು ತಾಲೂಕು ಆಡಳಿತದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹುಣಸೂರು ತಾಲೂಕು ಕಸಬಾ ಹೋಬಳಿ ಹೊಸೂರು ಕೊಡಗು ಗ್ರಾಮ ಆಸ್ಪತ್ರೆ ಕಾವಲ್ ಗ್ರಾಮದ ಸರ್ವೆ ನಂಬರ್ 748 ಸರ್ಕಾರಿ ಜಮೀನು ಆಗಿದೆ. ಇದರಲ್ಲಿ ರಾಮಕೃಷ್ಣ ಅಣ್ಣಯ್ಯ ಎಂಬುವರು ಅನಧಿಕೃತವಾಗಿ ಜೋಳದ ಕಣ ಮಾಡುತ್ತಿದ್ದಾರೆ. ಇದರಿಂದಾಗಿ ಸಾಕಷ್ಟು ಧೂಳು ಬರುತ್ತಿದೆ. ಸೂಕ್ತವಾಗಿ ವಿಲೇವಾರಿ ಮಾಡದ ಕಾರಣ ದುರ್ಗಂಧ ಬೀರುತ್ತಿದೆ. ಸರ್ಕಾರಿ ರಸ್ತೆಯಲ್ಲಿ ವಾಹನಗಳನ್ನ ನಿಲ್ಲಿಸಿಕೊಂಡು ಸಾರ್ವಜನಿಕರ ಓಡಾಟಕ್ಕೂ ತೊಂದರೆಯಾಗುತ್ತಿದೆ. ಹೀಗಾಗಿ ಸ್ಥಳೀಯರು ತಹಶೀಲ್ದಾರ್ಗೆ ಅನಧಿಕೃತ ಕಣವನ್ನ ತೆರವುಗೊಳಿಸುವಂತೆ ಮನವಿ ಮಾಡಿ 1.5 ವರ್ಷವಾಗಿದೆ. ತಹಶೀಲ್ದಾರ್ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಗ್ಯ ಇಲಾಖೆ ಗ್ರಾಮಸ್ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ವರದಿ ನೀಡಿದೆ. ಅಲ್ಲದೆ 2024 ಆಗಸ್ಟ್ 2ರಂದು ಹುಣಸೂರು ತಹಶೀಲ್ದಾರ್ ಅವರು ಕಸಬಾ ರಾಜಸ್ವ ನಿರೀಕ್ಷಕರಿಗೆ ಕಣವನ್ನ ತೆರವುಗೊಳಿಸುವಂತೆ ತುರ್ತು ಆದೇಶ ಮಾಡಿದ್ದಾರೆ. ತುರ್ತು ಆದೇಶ ಹೊರಡಿಸಿ 4 ತಿಂಗಳು ಕಳೆದರೂ ಕಣ ತೆರವುಗೊಳಿಸುವಲ್ಲಿ ಆರ್ಐ ವಿಫಲವಾಗಿದ್ದಾರೆ. ತಹಶೀಲ್ದಾರ್ ಆದೇಶಕ್ಕೆ ಕಿಮ್ಮತ್ತು ನೀಡದ ಆರ್ಐ ವಿರುದ್ಧ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅನಧಿಕೃತ ಕಣವನ್ನ ತೆರವುಗೊಳಿಸದಿದ್ದಲ್ಲಿ ಮಕ್ಕಳ ಜೊತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ನೀವು ಮೀಡಿಯಾದಲ್ಲಿ ಒಂಚೂರು ನನಗೆ ತೆರವುಗೊಳಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದರಿಂದ ನಾನು ನಿಮಗೆ ಮೀಡಿಯಾಕ್ಕೆ ಇದು ಮಾಡಿದ್ದೀನಿ. ಹಸಿರು ಕೊಡೋ ಕಾಲೋನಿ ಇಲ್ಲಿ ಅಂದರೆ ಕಣ ಮಾಡುತ್ತವಿಂದ ನನ್ನ ಮಗಳು ಇವಳಿಗಂತೂ ಆರೋಗ್ಯ ಎಷ್ಟು ಕೆಟ್ಟಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಕೆಟ್ಟಿದೆ. ಇನ್ನು ನಾನು ಇವಾಗ 6 ತಿಂಗಳು 7 ತಿಂಗಳು ಬಾಣ್ತಿ ಪಾಪನಿಗೆ ಬಂದು 1 ವಾರ ಆಯಿತು. 1 ವಾರಕ್ಕೆ ಆಗಲೇ 3 ದಿನದಿಂದ 4 ತಿಂಗಳವರೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಬರೋದು ಆ ಥರ ಇದೆ. ಅವನಿಗೂ ಪಾಪಗೂ ಕೂಡ ಉಸಿರಾಡೋಕ್ಕಾಗ್ತಿಲ್ಲ, ನನಗೂ ಸುಧಾ ಉಸಿರಾಡೋಕ್ಕಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ. ನನ್ನ ಮಗಳಿಗಂತೂ ವಾರಕ್ಕೆ 1 ದಿನ ಹೋಯ್ತಾಳೋ 2 ದಿನ ಹೋಯ್ತಾಳೋ ಅಷ್ಟೇ. ಕಾನ್ವೆಂಟ್ಗೆ ಫುಲ್ಲು ರಜಾ ಆಗ್ತಿರೋದು. ಅವರಲ್ಲಿ ಫೋನ್ ಮಾಡಿ ಕೇಳ್ತಾರೆ, ಯಾಕೆ ಮಕ್ಕಳು ಕಳಿಸ್ತಾರೆ ಅಂತ. ಅವಳ ಆರೋಗ್ಯ ಫುಲ್ ಕೆಡ್ತಿದೆ. ನಮಗೆ ಧೂಳಿಂದಂತೂ ಸಖತ್ತು ಹಿಂಸೆ ಆಗ್ತಿದೆ. ಸ್ಮೆಲ್ಲು ಧೂಳು ಆಗ್ತಾನೆ ಇಲ್ಲ. ಬೆಳಿಗ್ಗೆ ಹೊತ್ತಂತೂ ಹೊರಗಡೆ ಮಕ್ಕಳು ಕರ್ಕೊಂಡಂತೂ ಬರೋಕ್ಕೆ ಆಗ್ತಿಲ್ಲ. ನಮಗೆ ಒಳಗಡೆ ನನಗೆ ವಾಂತಿ ಮಾಡೋಂಗೈತೆ. ತಲೆ ಸುತ್ತಂತೂ 2-3 ದಿನ ಅಂತೂ ಬಿದ್ದೇ ಹೋಗಿದ್ದೀನಿ. ಈಗಲೂ ನನಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಿಲ್ಲ, ಉಸಿರಾಡೋಕ್ಕೆ ಆಗ್ತಿಲ್ಲ, ಹಂಗೆ ಆಗ್ತಿದೆ. ನಮಗೆ ಈ ಕಣ ಅಂತೂ ಬೇಡ, ತೆಗ್ಸಾಕಿ. ನಾವು ಎಷ್ಟು ಕೇಳ್ಕೊಂಡ್ರು ಯಾರೂ ತೆರವುಗೊಳಿಸ್ತಿಲ್ಲ. ತಹಸೀಲ್ದಾರ್ ಹತ್ರನೂ ನಮ್ಮ ಪಾಪನು ಕರ್ಕೊಂಡು ಮಗಳು ಕರ್ಕೊಂಡು ಎಲ್ಲ ಹೋಗಿದ್ದೀವಿ. ಆಗ್ತಿಲ್ಲ ಅಂದರೆ ಆಗ್ತಿಲ್ಲ. ನಾವಂತೂ ಪಾದಯಾತ್ರೆ ಅಂತೂ ಮಾಡೇ ಮಾಡ್ತೀವಿ. ತೆರವುಗೊಳಿಸ್ಬೇಕು ಅಂತ ಹೇಳ್ತೀವಿ, ತೆರವುಗೊಳಿಸಿ ಅಷ್ಟೇ. ಇದು ಆಸ್ಪತ್ರೆ ಗ್ರಾಮ ಪಂಚಾಯತಿ ಸೇರ್ಕೊಳ್ಳುತ್ತೆ. ಸರ್ವೆ ನಂಬರ್ 748. ಆಗ ಅಕ್ರಮವಾಗಿ ಇವರು ಏನು ಮಾಡ್ಕೊಂಡವ್ರೆ ಅಂದರೆ ಕಣ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಜೋಳ ಒಣಗಿಸೋಕ್ಕೆ ಅಂತ. ಅದರಿಂದ ನಮಗೆ ತುಂಬಾ ವಾಸನೆ ಬರ್ತಾಯಿದೆ. ಏನು ಅಂದರೆ ಮಕ್ಳುಗಳಿಗೆ ತುಂಬಾ ಕೆಮ್ಮು, ಜ್ವರ, ಶೀತ, ನೆಗಡಿ. ನಾವು ಎಲ್ಲ ಪೊಲ್ಯೂಷನ್ ಬೋರ್ಡ್ ಎಲ್ಲ ಹೋಗಿದ್ದೀವಿ, ಕೊಟ್ಟಿದ್ದೀವಿ. ಆರೋಗ್ಯ ಇಲಾಖೆ ಎಲ್ಲ ತೆರವುಗೊಳಿಸ್ಬೇಕು ಅಂತ ಹೇಳಿದ್ದಾರೆ. ತಹಸೀಲ್ದಾರು ಈಗ ಎಲ್ಲ ಸ್ವೀಕರಿಸ್ಕೊಂಡವ್ರೆ. ಯಾವುದೇ ಥರ ಕ್ರಮ ಕೈಗೊಳ್ತಾ ಇಲ್ಲ. ಮಾಡ್ತೀವಿ ಅಂತ 1.5 ವರ್ಷದಿಂದ ಹಿಂಗೆ ಮುಂದೂಡ್ಕೊಂಡು ಬಂದವ್ರೆ. ಇದರಿಂದ ನಮಗೆಲ್ಲ ತುಂಬ ಜೀವನನೇ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ. ನೀವೆಲ್ಲ ಇದನ್ನೆಲ್ಲ ಒಂದು ಸ್ವಲ್ಪ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು ಇದನ್ನು ತೆರವುಗೊಳಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ವಿ. ಏನಂದರೆ ಇಲ್ಲಿ ನಮ್ಮ ತಾತರು ಒಬ್ಬರು ಇದ್ದರು, ಅವರು ಈ ವಾಸನೆ ತಡೆಯೋಕ್ಕಾಗದೇ ತೀರ್ಕೊಂಡಿದ್ದಾರೆ. ಅದು ತುಂಬ ನಮಗೆ ಭಾರಿ ನೋವಾಗಿದೆ. ಈಗ ದೂರು ಕೊಟ್ಟು ಎಷ್ಟು ದಿನಗಳಾಗಿದೆ? ನೀವು ದೂರು ಕೊಟ್ಟು ಅವರಿಗೆ ನಾವು 1.5 ವರ್ಷ ಆಗಿದೆ ಸರ್. ಏನಂತ ವರದಿ ಸಲ್ಲಿಸಿದ್ದಾರೆ ಅವರು? ಅದೇ ನಾವು ತೆರವುಗೊಳಿಸ್ತೀವಿ ಅಂತ ತೆರವುಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವರು ತೆರವುಗೊಳಿಸ್ತಾ ಇಲ್ಲ. ಬರೀ ಮುಂದೂಡ್ಕೊಂಡು ಬರೀ ನೆಪಗಳನ್ನ ಓಡ್ತಾ ಇದ್ದಾರೆ. ತಹಸೀಲ್ದಾರು ಈಗಲಾರು ಒಂದು ಸ್ವಲ್ಪ ನಮಗೆ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳು ಆರೋಗ್ಯ ಹದಗೆಡ್ತಾ ಇದೆ. ಮತ್ತು ಶಾಲೆಗಳಿಗೆ ಹೋಗ್ತಾ ಇಲ್ಲ, ಬರೀ ಆಸ್ಪತ್ರೆಗೆ ಆಗ್ತಾಯಿದೆ. ನಾವು ದುಡಿಯೋದನ್ನೆಲ್ಲ ಬರೀ ಇದಕ್ಕೋಸ್ಕರನೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವ್ರು ತೆರವುಗೊಳಿಸ್ತಿಲ್ಲ ಅಂದರೆ ಇಷ್ಟೆಲ್ಲ ಮಕ್ಕಳುಗಳನ್ನ ಕರ್ಕೊಂಡು ನಾವು ಪಾದಯಾತ್ರೆ ಹೋಗ್ಬೇಕು, DC ಅವ್ರಿಗೆ ಮೇಲ್ಮನವಿ ಸಲ್ಲಿಸ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈಗಲಾರು ಅವರು ಸ್ವೀಕರಿಸ್ಬೇಕು, ನಮ್ಮ ಕುಂದುಕೊರತೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ನಿಮ್ಮ ಕುಂದುಕೊರತೆ ಲಾಸ್ಟ್ ನಿಮಗೆ ಏನಾಗಬೇಕಾಗಿದೆ? ಈ ಕಣವನ್ನು ತೆರವುಗೊಳಿಸ್ಬೇಕು ಸರ್. ನಮ್ದು ಅಷ್ಟೇ ಉದ್ದೇಶ, ಇನ್ನೇನು ಬೇರೆ ಉದ್ದೇಶ ಏನಿಲ್ಲ. ಕಣ ತೆರವುಗೊಳಿಸ್ಬೇಕು, ನಮ್ಗೆ ಆರೋಗ್ಯ ಕಾಪಾಡ್ಕೋಬೇಕು ನಾವು ಅಷ್ಟೇ.